ಫಿಲಾಟೆಲಿಕ್ ಬ್ಯೂರೋ ಬೆಳಗಾವಿ. ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್. ನಾವು ಬಂದೀವಿ ನೋಡ್ರಿ ಇವತ್ತು ಫಿಲಾಟೆಲಿಕ್ ಬ್ಯೂರೋ ಬೆಳಗಾವಿ ಅಂತೇಳಿ ನಿಮ್ಗೆ ಕಾಣಿಸ್ತಿರ್ಬೋದು. ಇಲ್ಲಿ ಫಿಲಾಟೆಲಿಕ್ ಪಾಸ್ಪೋರ್ಟ್ ಯಾವ ಥರ ಐತಿ ಅಂತೇಳಿ ನಾವು ಅದನ್ನು ರಿಸೀವ್ ಮಾಡ್ಕೊಳ್ಳೋಕೆ ಇವತ್ತು ಹೆಡ್ ಪೋಸ್ಟ್ ಆಫೀಸ್ ಬೆಳಗಾವಿಗೆ ಬಂದಿದ್ದೀವಿ. ಏನಿದು ಫಿಲಾಟೆಲಿಕ್ ಪಾಸ್ಪೋರ್ಟ್ ಅಂತ ನಿಮ್ಗೆ ಅನಿಸ್ಬೋದು. ಈ ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿ ನೋಡ್ರೆ ನಿಮ್ಗೆ ಗೊತ್ತಾಗ್ತೈತಿ. ಈ ಫಿಲಾಟೆಲಿಕ್ ಪಾಸ್ಪೋರ್ಟ್ ಏನಪ್ಪ ಅಂತಂದ್ರೆ ಅಂಚೆ ಚೀಟಿಯನ್ನು ಒಂದು ಪೋಸ್ಟಲ್ ಸ್ಟ್ಯಾಂಪ್ಸ್ ವಿಶೇಷ ಅಂಚೆ ಮುದ್ರೆಗಳನ್ನು ಒಂದು ಕೊಡುವಂಥ ಒಂದು ಸಂಗ್ರಹಿಸುವ ಹವ್ಯಾಸಗಳಿಗೆ ಒಂದು ಅಧ್ಯಯನ ಮಾಡಲಿಕ್ಕೆ ಬೇಕಾದಂಥ ಒಂದು ಫಿಲಾಟೆಲಿಕ್ ಪಾಸ್ಪೋರ್ಟನ್ನು ಕಲೆಕ್ಟ್ ಮಾಡಲಿಕ್ಕೆ ಅಂಥೇಳಿ ನಾವು ಹೊಂಟಂಥದ್ದು ಇವತ್ತು ಬೆಳಗಾವಿಯ ಹೆಡ್ ಪೋಸ್ಟ್ ಆಫೀಸ್ ನೋಡ್ಬೋದು ಬಂದೀವಿ. ಆಮೇಲೆ ಹೋದ್ಮೇಲೆ ಅಲ್ಲಿ ಫಿಲಾಟೆಲಿಕ್ ಪೋಸ್ಟ್ ಆಫೀಸನ್ನು ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಒಂದು ಫಿಲಾಟೆಲಿಕ್ ಅಂದರೆ ಸ್ಟ್ಯಾಂಪ್ ಗ್ಯಾಲರಿ ಇರುತ್ತೆ, ಅಲ್ಲಿ ನಿಮ್ಗೆ ಇದು ಅವೈಲೇಬಲ್ ಆಗ್ತದೆ. ಎಲ್ಲ ಪೋಸ್ಟ್ ಆಫೀಸ್ ಹೆಡ್ ಆಫೀಸ್ನಲ್ಲಿ ನಾವು ಒಂದು ಲಿಸ್ಟನ್ನು ಕೊಡ್ತೀನಿ, ಅದರೊಳಗೆ ಡಿಸ್ಕ್ರಿಪ್ಷನ್ ಒಳಗೆ. ಅಲ್ಲಿ ಮಾತ್ರ ಈ ಫಿಲಾಟೆಲಿಕ್ ಸ್ಟ್ಯಾಂಪ್ಗಳು ಅವೈಲೇಬಲ್ ಇರ್ತಾವೆ. ಅದರ ವಿಶೇಷತೆ ಏನು, ಆಮೇಲೆ ಅವು ಎದಕ್ಕೆ ಯೂಸ್ ಆಗ್ತಾವೆ ಅನ್ನೋದು ನಿಮ್ಗೆ ಇಲ್ಲಿ ನೋಡ್ಬೋದು. ಫಿಲಾಟೆಲಿಕ್ ಗ್ಯಾಲರಿ ಯಾವ ಥರ ಇಲ್ಲಿ ನಮ್ಮ ಬೆಳಗಾವಿಯ ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಇರುವಂಥದ್ದು ನಿಮ್ಗೆ ಕಾಣಿಸ್ತಿರ್ಬೋದು. ಅದೇ ರೀತಿ ಇದರ ಉಪಯೋಗನ ನೋಡ್ಬೇಕಂದ್ರೆ ಕರ್ನಾಟಕದ ವಿವಿಧ ಅಂಚೆ ಕಚೇರಿಗಳಲ್ಲಿ ಲಭ್ಯ ಇರ್ತದೆ. ಇದು ಪರ್ಮನೆಂಟ್ ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ ಅಂತ ಇದನ್ನು ಕರೀತಾರೆ. ವಿಶೇಷ ಅಂಚೆ ಮುದ್ರೆಗಳನ್ನು ಸಂಗ್ರಹಿಸಲು ಇದು ಹೆಲ್ಪ್ ಆಕೈತಿ. ಒಂದು ನೆನಪು ಅಥವಾ ಪುಸ್ತಕವನ್ನು ಆಗಿ ಇದನ್ನು ಬಳಸ್ಬೋದು. ಸ್ಟ್ಯಾಂಪ್ ಸಂಗ್ರಹಿಸುವ ಹವ್ಯಾಸಗಳನ್ನು ಇದನ್ನು ಉತ್ತೇಜಿಸ್ತೈತೆ ಅಂತ ಹೇಳ್ಬೋದು. ಕರ್ನಾಟಕದ ಪ್ರಸಿದ್ಧ ತಾಣಗಳನ್ನು, ಐತಿಹಾಸಿಕ ಸ್ಥಳಗಳನ್ನು ಮತ್ತು ಸಾಂಸ್ಕೃತಿಕತೆಯನ್ನು ಪರಿಚಯಿಸುತ್ತದೆ ಅಂತ ಹೇಳ್ಬೇಕು. ವಿದ್ಯಾರ್ಥಿ ಮತ್ತು ಫಿಲಾಟೆಲಿ ಆಸಕ್ತರಿಗೆ ಇದು ಶಿಕ್ಷಣಾತ್ಮಕವಾಗಿ ಕೂಡ ಉಪಯುಕ್ತ ಆಗೈತಿ ನೋಡ್ರಿ ಅಂತ ಹೇಳ್ಬೋದು. ಪೋಸ್ಟಲ್ ಹಿಸ್ಟ್ರಿಯಲ್ಲೇ ಇದು ಒಂದು ಪ್ರಥಮ ಬಾರಿಗೆ. ಇದನ್ನು ಹೆಂಗೆ ಬಳಸ್ತಾರೆ ಅಂದರೆ ಫಿಲಾಟೆಲಿ ಪಾಸ್ಪೋರ್ಟನ್ನು ಖರೀದಿಸಬೇಕು. ಇದರ ಮೊತ್ತ ಏನಪ್ಪ ₹600 ಇರ್ತೈತಿ. ವಿವಿಧ ಫಿಲಾಟೆಲಿ ಬ್ಯೂರೋ ಆಯ್ಕೆಯನ್ನು ಅಂಚೆ ಕಚೇರಿಗಳಿಗೆ ಭೇಟಿ ನೀಡಿ ಇಲ್ಲಿರುವ ವಿಶೇಷ ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ ಸ್ಟ್ಯಾಂಪ್ಗಳನ್ನು ನಾವು ಇಲ್ಲಿ ಪಾಸ್ಪೋರ್ಟ್ ಪುಸ್ತಕದಲ್ಲಿ ಏನಪ್ಪ ಹಾಕಿಸ್ಕೋಬೇಕು. ಹೀಗೆ ವಿವಿಧ ಸ್ಥಳಗಳಿಗೆ ವಿಶೇಷ ಅಂಚೆ ಮುದ್ರೆಗಳನ್ನು ಸಂಗ್ರಹವನ್ನು ಪೂರ್ಣಗೊಳಿಸ್ಬೇಕು. ನಾವು ಯಾವ್ಯಾವ ಒಂದು ಲಿಸ್ಟನ್ನು ಇಲ್ಲಿ ನಾನು ಹೇಳಿದ್ನಲ್ಲ, ಅದರಿಂದ ಇದು ಪ್ರಯಾಣದ ಪಾಸ್ಪೋರ್ಟ್ ಅಲ್ಲ, ಇದು ಕೇವಲ ಸ್ಟ್ಯಾಂಪ್ ಮತ್ತು ವಿಶೇಷ ಅಂಚೆಗಳನ್ನು ಕಲೆಕ್ಟ್ ಮಾಡುವಂಥ ಒಂದು ಪಾಸ್ಪೋರ್ಟ್ ಆಗಿರ್ತದೆ. ಇದನ್ನು ಹೇಗೆ ಮತ್ತು ಎಲ್ಲಿ ತೊಗೋಬೇಕು ಅನ್ನೋದು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿನಿ, ಹೋಗಿ ನೋಡಿರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಯಾರು ನಮ್ಮ ಚಾನಲ್ಗೆ ಮೊದಲು ಹೊಸದಾಗಿ ಬಂದಿರಿ, ಸೊ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ. ಆಮೇಲೆ ಫಿಲಾಟೆಲಿಕ್ ಸ್ಟ್ಯಾಂಪ್ಸ್ ಆಗಲಿ ಫಿಲಾಟೆಲಿಕ್ ಪಾಸ್ಪೋರ್ಟ್ ಬಗ್ಗೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟನ್ನು ಮಾಡಿರಿ. ಆಮೇಲೆ ನಿಮಗೂ ಕೂಡ ಈ ಫಿಲಾಟೆಲಿಕ್ ಪಾಸ್ಪೋರ್ಟ್ ಅಥವಾ ಸ್ಟ್ಯಾಂಪ್ಗಳು ಬೇಕಾಗಿತ್ತಂದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಇದ್ರ ಕಮೆಂಟನ್ನು ಮಾಡಿರಿ. ನೋಡ್ಬೋದು ಇಲ್ಲಿ ಯಾವ ಥರದ್ದು ಒಂದು ಫಿಲಾಟೆಲಿಕ್ ಸ್ಟ್ಯಾಂಪ್ ಗ್ಯಾಲರಿಯಲ್ಲಿ ನಮಗೆ ಸಿಕ್ಕಂಥದ್ದು ಪ್ರತಿಯೊಂದು ಕೂಡ ಇಲ್ಲಿ ಅಲ್ಲಿ ಹಿಸ್ಟ್ರಿ ಆಗಿರ್ಬೋದು, ಅಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು, ವುಮನ್ ಎಂಪವರ್ಮೆಂಟ್ ಆಗಿರ್ಬೋದು, ಆಮೇಲೆ ಬಾಲ್ಯ ಚೈಲ್ಡ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಒಂದು ಆರ್ಟ್ ಗ್ಯಾಲರಿ ಟೈಪ್ ಮಾಡಿ ಇಲ್ಲಿ ಸ್ಟ್ಯಾಂಪ್ ಗ್ಯಾಲರಿನ ಮಾಡಿರ್ಬೋದು. ಇಲ್ಲಿ ನೋಡೋದು ಡಿಫೆನ್ಸ್ಗೆ ರಿಲೇಟೆಡ್ ಸ್ಟ್ಯಾಂಪ್ಸು, ಇದು ಸಾಕಷ್ಟು ಒಂದು ಸ್ಟ್ಯಾಂಪ್ಸ್ಗಳ ಗ್ಯಾಲರಿಯನ್ನು ಇಲ್ಲಿ ಮಾಡಿರ್ತಕ್ಕಂಥ ಅಷ್ಟೇ ಆಕರ್ಷಣೆಯನ್ನು ಮಾಡಿರ್ತಾರೆ. ಸೊ ಈ ಸ್ಟ್ಯಾಂಪ್ ಗ್ಯಾಲರಿ ಒಳಗೆ ಪಾಸ್ಪೋರ್ಟ್ ಮೊದಲು ₹500 ಇತ್ತು, ಈಗ $600 ಆಗೈತಿ. ಸೊ ನಿಮ್ಮ ಪಾಸ್ಪೋರ್ಟನ್ನು ಬೇಗ ಕಲೆಕ್ಟ್ ಮಾಡ್ಕೋರಿ.